LKG ಇಂದ UKG ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ಈ ಪ್ರತ್ಯೇಕವಾಗಿರ್ತಕ್ಕಂಥ ಬಿಟ್ರೆ 90% ಸ್ಕೂಲಲ್ಲಿ ಎಲ್ಲ ಇದು ಹಾಳಾಗೋಗಿದೆ. ಅದಕ್ಕೆ ಮಾಡುವಂತ ಕೆಲಸ ದಯವಿಟ್ಟು ನೀವು ಸರ್ಕಾರದಿಂದ ಇದೊಂದು ಯೋಜನೆನ ತಗೋಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ನಾವು ಏನಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಎಲ್ಲ ಬೇರೆ ಬೇರೆ ರೀತಿ ಗೊತ್ತಾಯ್ತು ಏನಂತ ಅದಕ್ಕೆ ಆದ್ರೂ ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ಅವ್ರಿಗೆಲ್ಲ ಜಿಲ್ಲೆ ಅನುಕೂಲ ಆಗ್ತಿದೆ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ ಅಂತ ಬರ್ದು ಕೊಟ್ಬಿಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಇದು ಸರ್, ಈಗ ಒಂದು ಶಿವಲಿಂಗೇಗೌಡರು ಹೇಳಿದ್ದು ಸೂಕ್ತವಾಗಿದೆ ವಿಚಾರ. ಈಗ 1 to 10th ಈಗ 1 to 10th ಈಗ ಈಗ ನಾವು ಏನಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದುವರಿಬೇಕು ಅಂತ ಬೇಡಿಕೆ ಸಲ್ಲಿಸ್ತಿದ್ವಿ. ಪೇಪರ್ ಎಲ್ಲ ಬೇರೆ ಬೇರೆ ರೀತಿ ಗೊತ್ತಾಯ್ತು ಏನಂತ ಅದಕ್ಕೆ ಆದ್ರೂ ನಮ್ಮ ಜಿಲ್ಲೆ ಮುಂದುವರಿ ಸಾಕಾಗ್ತಿದ್ದ ಅವ್ರಿಗೆಲ್ಲ ಜಿಲ್ಲೆ ಅನುಕೂಲ ಆಗ್ತಿದೆ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ. ನೀವೇ ಆಗಿ ಪೇಪರ್ ಅಲ್ಲಿ ಏನು ಪ್ರಸ್ತಾಪ ಮಾಡಬೇಡಿ ಅಂತ ಬರ್ದು ಕೊಟ್ಬಿಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಇದು ಸರ್, ಈಗ ಒಂದು ಶಿವಲಿಂಗೇಗೌಡರು ಹೇಳಿದ್ದು ಸೂಕ್ತವಾಗಿದೆ ವಿಚಾರ. ಈಗ 1 to 10th ಸರ್ಕಾರಿ ಶಾಲೆ, ಏಡೆಡ್ ಶಾಲೆ, ಏಡೆಡ್ ಶಾಲೆಗಳಲ್ಲಿ 8 ಮಕ್ಕಳು ಜಿಲ್ಲೆನಲ್ಲಿ ವ್ಯಾಸಂಗ ಮಾಡ್ತಾರೆ ಕೇಳ್ತಾರೆ. ಮತ್ತೊಮ್ಮೆ ಸ್ವಾಗತ ಬಯಸುವ ಜೊತೆಗೆ 5 ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡೋದ್ರ ಜೊತೆಯಲ್ಲಿ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ, ಯಾಕೆಂದ್ರೆ ನಮ್ಮ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಎಲ್ಲ ಜನರಿಗೂ ಕೂಡ ಮುಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಆಶೆ. ಅದು ಪೂರ್ವಕವಾಗಿ ಎಷ್ಟು ಮಟ್ಟಿಗೆ ಕಾರ್ಯಗತ ಆಗಿದೆ, ಕಾರ್ಯಗತ ಆಗ್ಬೇಕು, ಮತ್ತೆ ಜನರಿಗೆ ಮುಟ್ಬೇಕಾಗಿದೆ, ಯಾಕೆ ಮುಟ್ಟಿಲ್ಲ, ಅದ್ರ ಬಗ್ಗೆ ಇರ್ತಕ್ಕಂಥ ಸಕಾರಣಗಳೇನಿದ್ದಾವೆ ಅನ್ನೋದನ್ನ ರಿವ್ಯೂ ಮಾಡ್ಲಿಕ್ಕೆ ಸನ್ಮಾನ್ಯ ರೇವಣ್ಣ ಬಂದಿದ್ದಾರೆ. ಅವರು ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ. ನಮಸ್ತೆ ಸರ್. ಇವಾಗ ನವೆಂಬರ್ 1 ಆಗಿದೆ ಸರ್.